ಯಾವ ಹೂವು ಯಾರ ಮುಡಿಗೋ ಭಾಗ 137. ಪ್ರೀತಮ್ ಜಗನ್ ಕೇಸ್ ಸಾಲ್ವ್ ಮಾಡೋಕ್ಕೆ ಹೋದರೆ ರುದ್ರನ್ನ ಕೊಲೆ ಕೇಸ್ಗಳಲ್ಲಿ ಅರೆಸ್ಟ್ ಮಾಡಬೇಕು. ಎಷ್ಟೇ ಪ್ರಯತ್ನ ಪಟ್ಟರೂ ತಪ್ಪು ಮಾಡಿದಾಗ ಅವನಿಗೆ ಶಿಕ್ಷೆ ಕೊಡಿಸೋದಕ್ಕೆ ಆಗಲಿಲ್ಲ. ಆದರೆ ಈಗ ಎಲ್ಲ ಕೆಟ್ಟ ಕೆಲಸ ಬಿಟ್ಟು ಒಳ್ಳೆಯವನಾಗಿ ಜೀವನ ಮಾಡ್ತಿರೋ ರುದ್ರನ್ನ ಅವನ ಜೀವನದಲ್ಲಿ ನಡೆದ ಹಳೆ ಘಟನೆಗಳನ್ನು ಕೆದಕಿ ಮತ್ತೆ ಆ ನರಕಕ್ಕೆ ತಳ್ಳಬೇಕು. ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡಿಸೋದು ಮುಖ್ಯ, ಆದರೆ ಅದನ್ನು ತಿದ್ದಿ ನಡೆಯೋರಿಗೆ ಅವಕಾಶ ಕೊಡಬೇಕು. ಈಗ ಅದು ಸಾಧ್ಯ ಆಗ್ತಿಲ್ಲ. ನಾವು ರುದ್ರನ್ನ ಕಾಪಾಡೋಕೆ ಹೋದ್ರೆ ಜಗನ್ಗೆ ಅನ್ಯಾಯ ಆಗುತ್ತೆ. ಇಷ್ಟು ದಿನ ಜಗನ್ ಲೈಫ್ ಹಾಳಾಗೋಕೆ ರುದ್ರ ಕಾರಣ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿ ಸುಮ್ಮನಿದ್ರೆ ದೊಡ್ಡ ತಪ್ಪಾಗುತ್ತೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಪಂಕಜ್ ಎಂದ ಬೇಸರದಲ್ಲಿ. ಪಂಕಜ್, ಪ್ರೀತಮ್ ತಲೆ ಕೆಡಿಸ್ಕೋಬೇಡ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು. ಸಂಜು ಕೂಡ ನಿನಗೆ ಹೆಲ್ಪ್ ಮಾಡ್ತಾನೆ. ನಾವೆಲ್ಲರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ. ಬಿ ಕೂಲ್. ಸರಿ ಕಣೋ, ಹೊರಡು, ಬಾಯ್ ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿದ. ಪ್ರೀತಮ್, ನೀನು ಹೇಳೋದು ಸರಿ, ಯೋಚನೆ ಮಾಡ್ತೀನಿ, ಏನಾದರೂ ದಾರಿ ಸಿಕ್ಕೇ ಸಿಗುತ್ತೆ. ಸರಿ, ನಾನು ಹೊರಡ್ತೀನಿ, ಬಾಯ್ ಎಂದವನು ಕಾರ್ ಹತ್ತಿ ಆಫೀಸ್ ಕಡೆ ಹೊರಟ. ಸಂಜಯ್ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ಅವನ ಸ್ಟೇಷನ್ನಲ್ಲಿ ಜಗನ್ ಮತ್ತವನ ತಂದೆಗೆ ಸಂಬಂಧಪಟ್ಟ ಕೇಸ್ ಬಗ್ಗೆ ಮಾಹಿತಿ ಪಡೆದುಕೊಂಡು ಪ್ರೀತಮ್ಗೆ ಕಳುಹಿಸಿದ. ಎಲ್ಲ ಕೇಸ್ಗಳಲ್ಲೂ ಜಗನ್ ಮತ್ತು ಭೈರವನ ವಿರುದ್ಧವಾಗಿ ಸಾಕ್ಷಿಗಳು ಇದ್ದವು. ಆದರೆ ಪ್ರೀತಮ್ಗೆ ಕೆಲವು ಕೊಲೆಗಳನ್ನು ರುದ್ರನೇ ಮಾಡಿತು ಎಂಬುದು ತಿಳಿದಿತ್ತು. ಆದರೆ ರುದ್ರ ತನ್ನ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಂಡಿದ್ದ. ಕೊಲೆಯಾದ ಸ್ಥಳದಲ್ಲಿ ಜಗನ್ ಮತ್ತವನ ತಂದೆಯ ವಿರುದ್ಧವಾಗಿ ಸಾಕ್ಷಿ ಸಿಗುವಂತೆ ಪ್ಲಾನ್ ಮಾಡುತ್ತಿದ್ದ. ಎಲ್ಲವನ್ನೂ ಸ್ಟಡಿ ಮಾಡಿದ ಪ್ರೀತಮ್ ಜಗನ್ಗೆ ಕಾಲ್ ಮಾಡಿ, ನಿನ್ನ ತಂದೆ ಮೇಲಿರೋ ಕೊಲೆ ಕೇಸ್ಗಳನ್ನು ನಾನು ಸ್ಟಡಿ ಮಾಡಿದೆ. ಸಾಕ್ಷಿಗಳು ನಿನ್ನ ತಂದೆ ವಿರುದ್ಧವಾಗಿಯೇ ಇವೆ. ನಾವು ಹೇಳಿದ ವಿಷಯನ ನಿಮ್ಮ ತಂದೆ ಹತ್ರ ಮಾತಾಡಿದ್ಯಾ? ಇವತ್ತು ನಿನ್ನ ತಂದೆನ ಮೀಟ್ ಮಾಡಬಹುದಾ ಎಂದ. ಜಗನ್, ಮಾತಾಡಿದೆ ಸರ್, ಅವರು ಒಪ್ಪಿಕೊಂಡ್ರು. ಖಂಡಿತ ನೀವು ಅಪ್ಪನ್ನ ಮೀಟ್ ಮಾಡಬಹುದು. ಈಗಲೇ ಅಪ್ಪನಿಗೆ ಹೇಳ್ತೀನಿ ಎಂದವನು ಭೈರವನ ಬಳಿ ಬಂದು, ಪ್ರೈವೇಟ್ ಡಿಟೆಕ್ಟಿವ್ ಪ್ರೀತಮ್ ಸರ್, ನಿಮ್ಮನ್ನು ಮೀಟ್ ಮಾಡಬೇಕಂತೆ ಅಪ್ಪ ಎಂದಾಗ ಭೈರವ, ಅಯ್ಯೋ ಬರೋದಕ್ಕೆ ಹೇಳಪ್ಪ, ಆದಷ್ಟು ಬೇಗ ಇದರಿಂದ ಹೊರಗೆ ಬಂದರೂ ಸಾಕು ಅನ್ನಿಸಿದೆ ಎಂದ. ಫೋನ್ ಕಾಲ್ನಲ್ಲಿದ್ದ ಪ್ರೀತಮ್, ಕೇಳಿಸ್ತು ಜಗನ್, ಮನೆ ಲೊಕೇಶನ್ ಸೆಂಡ್ ಮಾಡು, ನನ್ನ ಜೊತೆ ಸಂಜಯ್ನು ಕರ್ಕೊಂಡು ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದ. ಜಗನ್ ಪ್ರೀತಮ್ಗೆ ಅವರ ಮನೆ ಲೊಕೇಶನ್ ಸೆಂಡ್ ಮಾಡಿದ ಅರ್ಧ ಗಂಟೆಯಲ್ಲಿ ಪ್ರೀತಮ್, ಸಂಜಯ್ ಜಗನ್ ಮನೆಗೆ ಬಂದರು. ಇವರಿಗಾಗಿ ಬಾಗಿಲಲ್ಲೇ ಕಾಯುತ್ತಿದ್ದ ಜಗನ್, ಪ್ರೀತಮ್ ಸರ್, ಸಂಜಯ್ ಸರ್, ಒಳಗೆ ಬನ್ನಿ. ನಮ್ಮಂಥ ಅಪರಾಧಿಗಳ ಭೇಟಿ ಮಾಡೋಕೆ ಮನೆಗೆ ಬರೋದು ಒಂದು ರೀತಿಯ ಕರ್ಮ ಅಲ್ವಾ ಸರ್? ಕ್ಷಮಿಸಿ, ನನ್ನ ತಂದೆ ಹೊರಗೆ ಬರೋ ಹಾಗಿದ್ರೆ ನಾನೇ ಕರ್ಕೊಂಡು ಬರ್ತಿದ್ದೆ. ಆದರೆ ಮತ್ತೆ ನನ್ನ ತಂದೆ ತಲೆ ಮೇಲೆ ಸಾವಿನ ಕತ್ತಿ ತೂಗ್ತಿದೆ. ಅದಕ್ಕೆ ನನ್ನ ತಂದೆನ ಹೊರಗೆ ಕರ್ಕೊಂಡು ಬರೋ ಧೈರ್ಯ ಇಲ್ಲ ಸರ್ಗೆ. ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಎಂದ ಬೇಸರದಲ್ಲಿ. ಎಲ್ಲರೂ ಮನೆಯ ಒಳಗೆ ಬಂದು ಕುಳಿತರು. ಸಂಜಯ್ ಮಾತು ಮುಂದುವರಿಸಿ, ಹಾಗೆಲ್ಲ ಅನ್ಕೋಬೇಡ ಜಗನ್, ನೀನು ನಿನ್ನ ತಂದೆ ಅಪರಾಧಿಗಳಲ್ಲ, ನಿಮ್ಮನ್ನು ಸಿಕ್ಕಿ ಹಾಕ್ಸಿದ್ದಾರೆ ಅಷ್ಟೇ. ನೀನು ನಿನ್ನ ಕತೆ ಹೇಳಿದ ಮೇಲೆ ನಿಮ್ಮ ಕೇಸ್ಗೆ ಸಂಬಂಧಪಟ್ಟ, ಅಂದರೆ ನಿನ್ನ ಅಕ್ಕನ ಡೆಲಿವರಿ ದಿನ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ ರೌಡಿಗಳನ್ನು ಇವತ್ತು ನಾನು ಸ್ಟೇಷನ್ಗೆ ಕರೆಸಿ 4 ಬಾರಿಸಿ ವಿಚಾರಣೆ ಮಾಡಿದೆ. ಇದೆಲ್ಲ ನಿನ್ನ ತಂದೆ ಫ್ರೆಂಡ್ ನಡೆಸಿದ್ದ ಷಡ್ಯಂತ್ರ. ಒಂದು ಕೊಲೆ ಮಾಡಿ ಅದನ್ನು ನಿನ್ನ ತಂದೆ ಮೇಲೆ ಹಾಕಿ ಜೈಲಿಗೆ ಕಳಿಸಿದ. ನಂತರ ನಿನ್ನ ತಂದೆನ ಒಬ್ಬ ಡಾನ್ ಅಂತ ಬಿಂಬಿಸಿ ಅವರ ಹೆಸರಲ್ಲಿ ಬೇರೆಯವರ ಹತ್ತಿರ ಅಪರಾಧ ಮಾಡಿಸಿ ಅದನ್ನೆಲ್ಲ ನಿನ್ನ ತಂದೆ ಮೇಲೆ ಹಾಕಿ ಅದರಲ್ಲಿ ನಿನ್ನನ್ನು ಸಿಕ್ಕಿ ಹಾಕಿಸಿದ್ದಾನೆ. ಆದರೆ ನಿನ್ನ ತಂದೆ ಫ್ರೆಂಡ್ ಯಾರ ಎದುರಿಗೂ ಬಂದಿಲ್ಲ, ಕೇವಲ ಫೋನ್ ಮೂಲಕ ಕೆಲಸ ಮಾಡಿಸಿದ್ದಾನೆ. ನಿನ್ನ ತಂದೆನ ಕೇಳಿ ಅವನು ಯಾರು ಅಂತ ತಿಳ್ಕೊಂಡು ನಾವು ನಮ್ಮ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀವಿ ಎಂದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಭೈರವನಿಗೆ ಜಗನ್, ಅಪ್ಪ, ಇವರು ಪ್ರೀತಮ್ ಸರ್, ಪ್ರೈವೇಟ್ ಡಿಟೆಕ್ಟಿವ್, ಮತ್ತು ಇವರು ಇನ್ಸ್ಪೆಕ್ಟರ್ ಸಂಜಯ್ ಸರ್, ಮತ್ತು ಇವರು ನನ್ನ ತಂದೆ ಭೈರವ ಎಂದು ಪರಿಚಯ ಮಾಡಿಸಿದಾಗ ಭೈರವ, ನಮಸ್ತೆ ಸರ್, ನಮಸ್ತೆ ಸರ್ ಎನ್ನುತ್ತಾ ಸಂಜಯ್ ಮತ್ತು ಪ್ರೀತಮ್ಗೆ ಕೈ ಮುಗಿದ. ಅವರಿಬ್ಬರು ಭೈರವನ ಕಡೆ ನೋಡಿದರು. ಅವರಿಗೆ ಭೈರವ ಯಾವ ಆ್ಯಂಗಲ್ನಲ್ಲೂ ಕೂಡ ಒಬ್ಬ ಡಾನ್ ಥರ ಕಾಣಿಸಲಿಲ್ಲ. ಅವನನ್ನು ನೋಡಿ ಸಂಜಯ್ ಮತ್ತು ಪ್ರೀತಮ್ಗೆ ಭೈರವನ
ಬಗ್ಗೆ ಅನುಕಂಪ ಮೂಡಿತು. ಇಬ್ಬರು ಭೈರವನಿಗೆ ನಮಸ್ಕರಿಸಿದರು. ಭೈರವ, ಕೂತ್ಕೊಳ್ರಪ್ಪ, ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ನಿಮಗೆ ತೊಂದರೆ ಆಯಿತು. ನಮ್ಮಂಥ ಕ್ರಿಮಿನಲ್ಗಳ ಮನೆಗೆ ಬರೋದು ನಿಮಗೆ ಅವಮಾನ ಎಂದ ಕೈ ಮುಗಿಯುತ್ತಾ ಸಂಜಯ್, ಅಯ್ಯೋ ಹಾಗೆಲ್ಲ ಮಾತಾಡಬೇಡಿ, ನೀವು ಕ್ರಿಮಿನಲ್ಗಳಲ್ಲ, ಹಾಗಂತ ನಿಮ್ಮನ್ನು ಸಿಕ್ಕಿ ಹಾಕ್ಸಿದ್ದಾರೆ ಅಷ್ಟೇ. ಇನ್ವೆಸ್ಟಿಗೇಷನ್ನಿಂದ ನನಗೆ ಇದೆಲ್ಲ ಗೊತ್ತಾಯಿತು. ಆದರೆ ನನಗೆ ಒಂದು ವಿಷಯ ಗೊತ್ತಾಗ್ತಿಲ್ಲ, ಅದು ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಆಗಿರೋ ನಿಮ್ಮ ಸ್ನೇಹಿತ ಯಾರು ಅನ್ನೋದು ಎಂದಾಗ ಭೈರವ, ಜಗನ್, ನನ್ನ ರೂಮ್ನಲ್ಲಿ ಹಳೆ ಟ್ರಂಕ್ ಇದೆ, ಅದರಲ್ಲಿ ನಾನು ಮತ್ತೆ ಅವನು ಇರೋ ಫೋಟೋ ಇದೆ, ತಗೊಂಡು ಬಾ ಎಂದಾಗ ಜಗನ್ ಫೋಟೋ ತೆಗೆದುಕೊಂಡು ಬಂದು ತನ್ನ ತಂದೆ ಕೈಗೆ ಕೊಟ್ಟ. ಅದನ್ನು ನೋಡಿ ಒಮ್ಮೆ ನಿಟ್ಟುಸಿರು ಬಿಟ್ಟು ಫೋಟೋವನ್ನು ಸಂಜಯ್ ಕೈಗೆ ಕೊಡುತ್ತಾ, ಪ್ರಾಣ ಸ್ನೇಹಿತ ಅನ್ಕೊಂಡಿದ್ದೆ, ನನ್ನ ಪ್ರಾಣದ ಜೊತೆ ನನ್ನ ಜೀವನದ ಜೊತೆ ಆಟ ಆಡ್ಬಿಟ್ಟ, ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿದೆ, ಇನ್ನು ಅನುಭವಿಸ್ತಾನೇ ಇದ್ದೀನಿ, ನನ್ನ ಜೀವನ ಹೋಗಲಿ, ನನ್ನ ಮಗನ ಜೀವನ ಹಾಳಾಯಿತು, ಪ್ಲೀಸ್ ಕಣ್ರಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ, ನನ್ನ ಮಗನ್ನ, ನನ್ನ ಕುಟುಂಬನ ಉಳಿಸಿ, ಎಲ್ಲ ತಪ್ಪನ್ನು ನನ್ನ ತಲೆ ಮೇಲೆ ಹಾಕ್ಕೊಂಡು ಪೊಲೀಸ್ಗೆ ಸರೆಂಡರ್ ಆಗ್ತೀನಿ, ನನಗೆ ಗಲ್ಲು ಶಿಕ್ಷೆ ಆದರೂ ಚಿಂತೆ ಇಲ್ಲ, ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ, ನೀವು ನನ್ನ ಮಗನ ಜೀವನ ಕಾಪಾಡಿ ಅಷ್ಟು ಸಾಕು ಎನ್ನುತ್ತಾ ಕಣ್ಣೀರು ಸುರಿಸಿದ. ಸಂಜಯ್ ತಾನು ಫೋಟೋ ನೋಡಿ ಅದನ್ನು ಪ್ರೀತಮ್ ಕೈಗೆ ಕೊಟ್ಟ. ಪ್ರೀತಮ್ ಫೋಟೋ ನೋಡುತ್ತಾ, ಅಯ್ಯೋ ದೇವ್ರೆ ಎಂದವನು ಭೈರವನನ್ನು ಕುರಿತು, ಇವರ ಹೆಸರು ಜನಾರ್ದನ್ ಅಲ್ವಾ ಎಂದಾಗ ಎಲ್ಲರೂ ಆಶ್ಚರ್ಯದಿಂದ ಪ್ರೀತಮ್ ಕಡೆ ನೋಡಿದರು. ಪ್ರೀತಮ್ ಮತ್ತೆ ಭೈರವನನ್ನು, ಹೇಳಿ ಸರ್, ಇವರು ಜನಾರ್ದನ್ ತಾನೆ ಎಂದು ಹೇಳುತ್ತಾ ಅವನ ಬಳಿ ಜನಾರ್ದನ್, ನಿಶಾ ಮತ್ತೆ ಅವಳ ತಾಯಿ ಇದ್ದ ವಿಡಿಯೋ ತೋರಿಸಿದ. ಅದನ್ನು ನೋಡಿ ಭೈರವ, ಹೌದು, ಇವನೇ ನನ್ನ ಸ್ನೇಹಿತ ಜನಾರ್ದನ್, ಮೂಸ್ಗಾರ ಎಂದ ಮುಷ್ಟಿ ಬಿಗಿ ಮಾಡುತ್ತಾ. ನಂತರ ಪ್ರೀತಮ್ ಆ ವಿಡಿಯೋವನ್ನು ಜಗನ್ಗೆ ತೋರಿಸುತ್ತಾ ನಿಧಾನವಾಗಿ ಅವನ ಕಿವಿಯಲ್ಲಿ, ಜಗನ್, ಲೈಫ್ ಎಷ್ಟು ವಿಚಿತ್ರ ಅಲ್ವಾ, ನಿನ್ನ ತಂದೆ ಜೀವನ ಹಾಳಾಗೋಕೆ ನಿಶಾ ತಂದೆ ಜನಾರ್ದನ್ ಕಾರಣ, ನಿನ್ನ ಲೈಫ್ ಹಾಳು ಮಾಡೋಕ್ಕೆ ಪ್ರಯತ್ನಪಟ್ಟ ನಿಶಾ ಅವಳ ತಂದೆಯಿಂದಲೇ ನಿನ್ನ ತಂದೆ ಜೀವನ ಹಾಳಾಗಿರೋದು ಎಂದಾಗ ಜಗನ್ ಹಲ್ಲು ಕಡಿದ. ಮಾತು ಮುಂದುವರಿಸಿದ ಭೈರವ, ಈಗ ಇವನು ದೊಡ್ಡ ಶ್ರೀಮಂತ, ನನ್ನ ಜೀವನ, ನನ್ನ ಸಂಸಾರ, ನನ್ನ ಮಗನ ಜೀವನ ಕೂಡ ಹಾಳಾಗಿತ್ತು ಇವನಿಂದ, ನನ್ನ ಜೀವನ ಈಗ ಆಗೋಕೆ ಇವನೇ ಕಾರಣ ಅಂತ ಭೈರವ ಕೋಪದಿಂದ ಮುಂದಿದ್ದ ಟೀಪೈ ಮೇಲೆ ಗುದ್ದಿದ. ಜಗನ್ ಅವನ ಕೈ ಹಿಡಿದುಕೊಳ್ಳುತ್ತಾ, ಅಪ್ಪ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಎಂದ. ಪ್ರೀತಮ್, ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ನಿಮಗೆ ಆಗಿರೋ ಅನ್ಯಾಯಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ, ಹೇಳಿ ಸರ್, ನಿಮ್ಮ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಒಂದು ಬಿಡದೆ ಹೇಳಿ ಎಂದಾಗ ಭೈರವ, ನಾನು ಜನಾರ್ದನ್ ಪ್ರಾಣ ಸ್ನೇಹಿತರು, ಅವನು ತುಂಬ ಬಡವ, ನಾನೂ ಬಡವನೇ, ಆದರೆ ನನಗೆ ನನ್ನ ಹೆಂಡತಿ ಮನೆ ಕಡೆಯಿಂದ ಸ್ವಲ್ಪ ಆಸ್ತಿ ಬಂದಿತ್ತು, ನನ್ನ ಹತ್ರ ಹಣ ಒಡವೆ ಎಲ್ಲ ಇತ್ತು, ವಿದ್ಯೆ ಇರಲಿಲ್ಲ, ಆದರೆ ಜನಾರ್ದನ್ ಚೆನ್ನಾಗಿ ಓದಿದ್ದ, ಕಡು ಬಡತನ ಇದ್ದರೂ ಅವರ ತಂದೆ ಕಷ್ಟಪಟ್ಟು ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಿದರು. ಅವನು ನನ್ನ ಬಳಿ ಬಂದು, ಭೈರವ, ನೀನು ಮನಸ್ಸು ಮಾಡಿದರೆ ನನ್ನ ಜೀವನ, ನಿನ್ನ ಜೀವನ ಚೆನ್ನಾಗಿರುತ್ತೆ, ನೀನು ನಿನ್ನ ಹೆಂಡತಿ ಹೆಸರಿನಲ್ಲಿರೋ ಆಸ್ತಿ ಮಾರು, ನಿನ್ನ ಹತ್ರ ಇರೋ ಒಡವೆ ದುಡ್ಡು ಎಲ್ಲವನ್ನೂ ಕೊಡು, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಅದರಲ್ಲಿ ಬಂದ ಲಾಭದಲ್ಲಿ ನಿನ್ನ ಹಣ ವಾಪಸ್ ಕೊಡ್ತೀನಿ, ಪ್ಲೀಸ್ ಕಣೋ, ನೀನು ಇಲ್ಲ ಅಂದರೆ ನಿನ್ನ ಹತ್ರ ಇರೋ ಆಸ್ತಿ, ನನ್ನ ಹತ್ರ ಇರೋ ವಿದ್ಯೆ ಕೂಡ ವೇಸ್ಟ್, ಪ್ಲೀಸ್ ಮನಸ್ಸು ಮಾಡು, ನೀನು ಮನಸ್ಸು ಮಾಡಿದರೆ ನಿನ್ನ ಜೀವನ, ನಿನ್ನ ಮಕ್ಕಳ ಜೀವನ ಜೊತೆಗೆ ನನ್ನ ಜೀವನ ಚೆನ್ನಾಗಿರುತ್ತೆ, ನಾನು ಲೈಫ್ನಲ್ಲಿ ಸೆಟಲ್ ಆಗಿ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿ ಇರ್ತೀನಿ, ಈ ಬಡತನ ಕಷ್ಟ ಎಲ್ಲ ಅನುಭವಿಸಿ ಸಾಕಾಗಿದೆ, ನಾನು ನೀನು ಪ್ರಾಣ ಸ್ನೇಹಿತರು, ನಮ್ಮ ಜೀವನ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ದುಡಿತೀನಿ, ನಿನ್ನ ಸಂಸಾರ ಚೆನ್ನಾಗಿರಬೇಕು, ನನ್ನ ಹೆಂಡತಿ ನನ್ನ ತಂಗಿ ಥರ, ಅವಳು ನಿನ್ನ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ, ಹಾಗೆ ಹೀಗೆ ಅಂತ ನನ್ನ ಮನಸ್ಸಲ್ಲಿ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ಮಾಡ್ದ. ನಾನು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಆಸ್ತಿ ಒಡವೆ ಅವೆಲ್ಲ ಸಾಲದು ಅಂತ ಕೊನೆಗೆ ನಾವಿದ್ದ ಮನೇನೂ ಕೂಡ ಮಾರಿ ಬಂದ ಎಲ್ಲ ಹಣವನ್ನು ಕೊಟ್ಬಿಟ್ಟೆ. ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಇರೋಕೆ ಶುರು ಮಾಡಿದೆ. ತಿಂಗಳು ಕಳೀತು. ಮೊದಲು ನನಗೆ ಅಷ್ಟೋ ಇಷ್ಟೋ ಹಣ ಕೊಡ್ತಿದ್ದ.
ನಂತರ ಅದನ್ನು ನಿಲ್ಲಿಸಿದ. ಆಮೇಲೆ ಒಂದು ದಿನ ಹಣ ಕೊಡ್ತೀನಿ ಬಾ ಅಂತ ಒಂದು ಅಡ್ರೆಸ್ ಹೇಳಿ ಅಲ್ಲಿಗೆ ಬಾ ಎಂದ. ನಾನು ಅವನ ಮಾತು ಕೇಳಿ ಅವನು ಹೇಳಿದ ಜಾಗಕ್ಕೆ ಹೋದೆ. ಅದು ಒಂದು ಹಳೆ ಫ್ಯಾಕ್ಟ್ರಿ. ನಾನು ಅಲ್ಲಿಗೆ ಹೋದಾಗ ಮಧ್ಯ ವಯಸ್ಸಿನ ಒಬ್ಬ ವ್ಯಕ್ತಿ ಒದ್ದಾಡ್ತಾ ಇದ್ದ. ನಾನು ಅವನ ಬಳಿ ಹೋದೆ. ಅವನಿಗೆ ಚಾಕು ಚುಚ್ಚಿತ್ತು. ಅವನು ಒದ್ದಾಡ್ತಾ ಇದ್ದಿದ್ದರಿಂದ ನಾನು ಚಾಕು ತೆಗೆದೆ. ಅವನನ್ನು ಮಾತನಾಡಿಸೋ ಪ್ರಯತ್ನ ಮಾಡಿದೆ. ಅವನು ಮಾತಾಡಿದ್ದೆ 3 ಪದ: ಜನಾರ್ದನ್ ಮೋಸ, ಕೊಂದ ಎಂದು ಹೇಳಿ ಪ್ರಾಣ ಬಿಟ್ಟ. ನನಗೆ ತುಂಬ ಭಯ ಆಯಿತು. ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಹೇಗೋ ಗೊತ್ತಿಲ್ಲ ಅಲ್ಲಿಗೆ ಪೊಲೀಸ್ ಬಂದರು. ನನ್ನನ್ನು ಅರೆಸ್ಟ್ ಮಾಡಿದರು. ನಾನು ಕೊಲೆ ಮಾಡಿಲ್ಲ ಅಂತ ಎಷ್ಟು ಹೇಳಿದರೂ ಕೇಳದೆ ನನ್ನ ವಿರುದ್ಧವಾಗಿ ಸಾಕ್ಷಿನ ಸೃಷ್ಟಿ ಮಾಡಿ ನನ್ನನ್ನೇ ಕೊಲೆಗಾರ ಅಂತ ಪ್ರೂವ್ ಮಾಡಿದರು. ನಂತರ ನನಗೆ 14 ವರ್ಷ ಶಿಕ್ಷೆ ಆಯಿತು. ನಾನು ಜೈಲಿಗೆ ಹೋದ್ಮೇಲೆ ನನ್ನ ಹೆಂಡತಿ ಜನಾರ್ದನ್ ಹತ್ರ ಸಹಾಯ ಕೇಳೋಕ್ಕೆ ಹೋದಾಗ ಅವಳನ್ನು ಗೇಟ್ನಿಂದ ಒಳಗೆ ಬಿಡದೆ ಸೆಕ್ಯೂರಿಟಿಗೆ ಹೇಳಿ ಹೊರಗೆ ತಳ್ಳಿಸಿದ್ನಂತೆ. ಅದೇ ಕೊನೆ. ಮತ್ತೆ ನನ್ನ ಹೆಂಡತಿ ಅವನನ್ನು ಸಹಾಯ ಕೇಳೋಕ್ಕೆ ಹೋಗಿಲ್ಲ. ಅವಳು ಕಷ್ಟಪಟ್ಟು ನನ್ನ ಮಕ್ಕಳನ್ನು ಸಾಕಿ ಬೆಳೆಸಿದ್ದಾಳೆ. ಹಾಗೂ ಹೀಗೂ 14 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆಯಾಗಿ ಮನೆಗೆ ಬಂದೆ. ಕೆಲಸ ಹುಡುಕೊಂಡು ತುಂಬ ಅಲ್ದೆ. ಆದರೆ ನಾನು ಕೊಲೆಗಾರ ಅಂತ ಯಾರೂ ಕೆಲಸ ಕೊಡಲಿಲ್ಲ. ಕೊನೆಗೆ ಅವರಾಗೆ ಕೆಲವರು ಹುಡುಕಿಕೊಂಡು ಕೆಲಸ ಕೊಡೋಕ್ಕೆ ಬಂದರು. ಅದು ಸುಪಾರಿ ತಗೊಂಡು ಕೊಲೆ ಮಾಡೋ ಕೆಲಸ. ನಾನು ಒಪ್ಪಿಕೊಳ್ಳಿಲ್ಲ. ನಂತರ ನನ್ನ ಹೆಸರು ಹೇಳ್ಕೊಂಡು ಕೊಲೆ ಮಾಡೋಕ್ಕೆ ಶುರು ಮಾಡಿದರು. ಇದರ ಹಿಂದೆ ಇದ್ದಿದ್ದು ಜನಾರ್ದನ್. ಅವನು ಬಿಸ್ನೆಸ್ಸಲ್ಲಿ ಎದುರಾಳಿಗಳನ್ನು ಮುಗಿಸಿ ಅದನ್ನು ನನ್ನ ತಲೆ ಮೇಲೆ ಹಾಕ್ದ. ವಿಷಯ ನನಗೆ ಗೊತ್ತಿದ್ರೂ ನಾನು ಬಡವ ಆಗಿದ್ದರಿಂದ ನಾನು ಏನೂ ಮಾಡೋಕ್ಕೆ ಆಗಲಿಲ್ಲ. ನನ್ನ ಮಗ ಇದನ್ನು ಕಂಡುಹಿಡಿಯೋ ಪ್ರಯತ್ನ ಮಾಡ್ದ. ಆಗ ನಮ್ಮನೆಗೆ ಕೆಲವು ರೌಡಿಗಳು ಬಂದು ಅಟ್ಯಾಕ್ ಮಾಡಿದರು. ನಂತರ ನನ್ನ ಮಗನಿಗೆ ನನ್ನನ್ನು, ನನ್ನ ಸಂಸಾರನ ಕಾಪಾಡೋ ಹೊಣೆಗಾರಿಕೆ ಶುರುವಾಯಿತು. ಒಂದು ದಿನ ಒಬ್ಬ ವ್ಯಕ್ತಿ ನನ್ನ ಮನೆಗೆ ಬಂದು ಒಂದು ಬ್ಯಾಗ್ನಲ್ಲಿ ಸಾಕಷ್ಟು ಹಣ, ಒಡವೆ ಎಲ್ಲವನ್ನು ತಂದು, ಭೈರವ, ನಿನ್ನ ಹಾಗೆ ನಾನು ಜನಾರ್ದನ್ನ ನಂಬಿ ಮೋಸ ಹೋದೆ. ಅವನು ನನ್ನ ಇಡೀ ಸಂಸಾರನ ಕೊಲೆ ಮಾಡಿಸ್ದ. ಇನ್ನು ಉಳಿದಿರೋದು ನಾನೊಬ್ಬ ಅಷ್ಟೇ. ನನಗೆ ಬೇರೆಯವರಿಂದ ನಿನಗೆ ಆದ ಅನ್ಯಾಯ ಗೊತ್ತಾಯಿತು. ಅದಕ್ಕೆ ಹೇಗಿದ್ರೂ ಜನಾರ್ದನ್ ನನ್ನನ್ನು ಜೀವಂತ ಬಿಡಲ್ಲ ಅಂತ ಗೊತ್ತು. ಅದಕ್ಕೆ ನಾನು ನ್ಯಾಯವಾಗಿ ಸಂಪಾದನೆ ಮಾಡಿರೋದನ್ನು ನಿನಗೆ ಕೊಡೋಣ ಅಂತ ಬಂದೆ. ನಿನ್ನಿಂದ ಒಂದು ಸಹಾಯ ಆಗಬೇಕು. ನೀನು ಕೊಲೆಗಾರ ಅಲ್ಲ ಅಂತ ನನಗೆ ಗೊತ್ತು. ನೀನು ಯಾರನ್ನು ಕೊಲ್ಬೇಡ. ಆದರೆ ಹೇಗಾದರೂ ಮಾಡಿ ಜನಾರ್ದನ್ ಮಾಡಿರೋ ಅಪರಾಧಗಳನ್ನ ಪ್ರೂವ್ ಮಾಡಿ ಜನಾರ್ದನ್ಗೆ ಶಿಕ್ಷೆ ಹಾಕೋ ಹಾಗೆ ಮಾಡು. ಅವನಿಂದ ಎಷ್ಟೋ ಜನರ ಸಂಸಾರ ಬೀದಿಗೆ ಬಂದಿದೆ. ಎಷ್ಟೋ ಅಮಾಯಕ ಜನರ ಪ್ರಾಣ ಹೋಗಿದೆ. ಜಾಸ್ತಿ ಹೊತ್ತು ನಾನು ಇಲ್ಲಿ ಇದ್ದರೆ ನಿನಗೆ ತೊಂದರೆ. ಈ ಬ್ಯಾಗ್ನಲ್ಲಿ ಮುಖ್ಯವಾದ ಸಾಕ್ಷಿ ಇದೆ ಎಂದು ಹೇಳಿ ಹೊರಟು ಹೋದ. ಬ್ಯಾಗ್ನಲ್ಲಿ ಹಣ, ಒಡವೆ ಎಲ್ಲ ಇತ್ತು. ಎಷ್ಟು ಹುಡುಕಿದ್ರೂ ನನಗೆ ಯಾವ ಸಾಕ್ಷಿ ಸಿಗಲಿಲ್ಲ. ಪಾಪ, ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಕೊನೆಗೆ ಅವನನ್ನು ಕೈಕಾಲು ಕತ್ತರಿಸಿ ಭಯಂಕರವಾಗಿ ಕೊಲೆ ಮಾಡಿದರು. ನನ್ನ ಮಗ ಆ ಜಾಗಕ್ಕೆ ಹೋಗಿದ್ದ. ಅದನ್ನು ನೋಡಿ ಅವನೇ ಕಣ್ಣೀರು ಹಾಕಿದ್ದ. ಅಷ್ಟು ಕ್ರೂರವಾಗಿ ಕೊಂದಿದ್ರು. ನನಗೆ ಗೊತ್ತಾದ ಪ್ರಕಾರ ಆ ಕೊಲೆ ಮಾಡಿದ್ದು ರುದ್ರ ಅನ್ನೋ ರೌಡಿ. ಅವನನ್ನು ನಾನು ನೋಡಿಲ್ಲ, ಆದರೆ ನನ್ನ ಮಗ ನೋಡಿದ್ದಾನೆ. ಆದರೆ ಅದನ್ನು ಕೂಡ ನನ್ನ ತಲೆಗೆ ಕಟ್ಟಿದ್ರು. ಅದಾದಮೇಲೆ ಪೊಲೀಸ್ ನನ್ನನ್ನು ಹುಡುಕೋಕೆ ಶುರು ಮಾಡಿದರು. ನಾನು ಆಗಿಂದ ಅಜ್ಞಾತವಾಸದಲ್ಲಿದ್ದೀನಿ. ಜನಾರ್ದನ್ ಕೊಟ್ಟ ಹಿಂಸೆಗೆ ನಮಗೆ ಬದುಕೋದು ಕಷ್ಟ ಆಯಿತು. ಕೆಲಸ ಇಲ್ಲ, ಸಂಪಾದನೆ ಇಲ್ಲ. ವಿಧಿ ಇಲ್ಲದೆ ಆ ವ್ಯಕ್ತಿ ಕೊಟ್ಟ ಹಣವನ್ನು ನನ್ನ ಮಗ ಉಪಯೋಗಿಸಿಕೊಂಡು ಕೆಲವು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಶೇರ್ ಪರ್ಚೇಸ್ ಮಾಡಿದ. ಲಾಭ ಬರ್ತಿದೆ, ಅದರಲ್ಲಿ ಜೀವನ ಮಾಡ್ತಿದ್ದೀವಿ. ಪ್ರಾಣಕ್ಕಿಂತ ಹೆಚ್ಚು ಅಂದ್ಕೊಂಡ ನನ್ನ ಸ್ನೇಹಿತ ನನ್ನ ಸ್ನೇಹನ ದುರುಪಯೋಗ ಪಡಿಸ್ಕೊಂಡ ಎಂದ. ಭೈರವನ ಮಾತನ್ನು ಕೇಳಿಸಿಕೊಂಡ ಪ್ರೀತಮ್, ಸಂಜಯ್ ಬೇಸರದ ನಿಟ್ಟುಸಿರು ಬಿಟ್ಟರು. ಮುಂದೇನು? ಜಗನ್ ಮತ್ತು ಭೈರವನ್ನ ನಿರಪರಾಧಿಗಳು ಅಂತ ಸಾಬೀತು ಮಾಡೋಕ್ಕೆ ಸಾಧ್ಯ ಆಗತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.